ಪ್ರೈಮರಿ ಕಲರ್ ಯಾವುದು? ರೆಡ್, ಬ್ಲೂ, ಯೆಲ್ಲೋ. ಈ 3 ಕಲರ್ನ ಮಾತ್ರ ಪ್ರೈಮರಿ ಕಲರ್ಸ್ ಅಂತಾರೆ. ಯಾಕೆ? ಬೇಸ್ ಅನ್ನೋದಕ್ಕಿಂತ ಆರೆಂಜ್, ಫಸ್ಟ್ ಆರೆಂಜು, ಯೆಲ್ಲೋ, ಗ್ರೀನ್ ಇದೆಲ್ಲ ಕಲರ್ಸ್ ಕಾಣಿಸ್ತಿದೆಯಲ್ಲ, ಇದರಿಂದಾನೇ ನೆಕ್ಸ್ಟ್ ಎಲ್ಲ ಕಲರ್ ಆಗೋದು. ಇದರಿಂದಾನೇ ಇದು ಬರುತ್ತೆ, ಇದರಿಂದಾನೇ ಇದು ಬಿಡುತ್ತೆ. ಸೊ ಪ್ರೈಮರಿ ಕಲರ್ಸ್ ಆರ್ ಲೈಕ್ ರೆಡ್, ಬ್ಲೂ, ಯೆಲ್ಲೋ. ಇದನ್ನ ನಾವು ಸೆಕೆಂಡರಿ ಕಲರ್ಸ್ ಅಂತೀವಿ. ಓಕೆನಾ? ಸೊ ಈಗ ಫಾರ್ ಎಕ್ಸಾಂಪಲ್ ಬ್ಲೂ ಆ್ಯಂಡ್ ರೆಡ್ನ ಮಿಕ್ಸ್ ಮಾಡಿದ್ರೆ ಯಾವ ಶೇಡ್ ಬರುತ್ತೆ? ಓಕೆನಾ? ಯೆಲ್ಲೋ ಆ್ಯಂಡ್ ಗ್ರೀನ್ನ ಮಿಕ್ಸ್ ಮಾಡಿದ್ರೆ ಯೆಲ್ಲೋ ಸೆಕೆಂಡರಿಗಳು. ಯಾವ ಪ್ರೈಮರಿ ಕಲರ್ಸ್ನ ನಾವು ಮಿಕ್ಸ್ ಮಾಡಿ ಇನ್ನೊಂದು ಶೇಡ್ ಕ್ರಿಯೇಟ್ ಮಾಡ್ತೀವಲ್ಲ ಅದನ್ನ ಸೆಕೆಂಡರಿ ಕಲರ್ಸ್ ಅಂತಾರೆ. ಟೆರಿಟರಿ ಕಲರ್ಸ್ ಅಂದ್ರೆ ಪ್ರೈಮರಿ ಅಂಡ್ ಸೆಕೆಂಡರಿನ ಮಿಕ್ಸ್ ಮಾಡಿ ಏನು ಬಿಟ್ಟುತ್ತಲ್ಲ ನೆಕ್ಸ್ಟ್ ಕಲರ್ ಟೆರಿಟರಿ. ಸೊ ನಾನು ಹೇಳಿದ್ದೆ ವಾರ್ಮ್ ಅಂಡ್ ನ್ಯೂಟ್ರಲ್ ಅಂಡ್ ಆಲಿವ್. ಓಕೆನಾ? ಟೈಪ್ಸ್ ಆಫ್ ಅಂಡರ್ ಟೋನ್ಸ್. ಒಂದೇ ಒಂದು ಅಂಡರ್ ಟೋನ್ ಇಂದ ಬಿಟ್ಟಲ್ಲ, ಸೊ ಮಿಕ್ಸ್ಡ್ ಅಂಡರ್ ಟೋನ್ಸ್ ಇರುತ್ತೆ. ಆ್ಯಂಡ್ ಇದು ಆಲಿವ್ ಮಿಕ್ಸ್. ಫೇಸ್ ಶೇಪ್ಸ್ ಹೋಗೋಣ. ಗೊತ್ತಾ ಎಷ್ಟು ಫೇಸ್ ಶೇಪ್ಸ್? ಹೇಳಿ ಯಾರು ಹೇಳ್ತಾರೆ ಕರೆಕ್ಟಾಗಿ? 3 ಯಾವ್ದು? ರೌಂಡು, ಕೋನ್, ಹಾರ್ಟ್. ಮತ್ತೆ ಇನ್ನು ಓವಲ್, ಡೈಮಂಡ್, ಮತ್ತೆ ಹಾರ್ಟ್, ಸ್ಕ್ವೇರ್. ಸೊ ಇವ್ರ ಫೇಸ್ ಶೇಪ್ ಏನು? ಡೈಮಂಡ್. ಲಾಂಗ್ ನಂಬರ್ 1 ಇದೆ, ಬಟ್ ಕೋಡೆಡ್ ಮಾತ್ರ ಡೈಮಂಡ್. ಈ ಸಲ ನಾವು ಕಾಂಟೋರ್ ಎಲ್ಲಿ ಮಾಡಬೇಕು? ಇವ್ರ ಫೇಸ್ ಶೇಪ್ ಓವಲ್, ಬಟ್ ಈಸ್ ಅ ಓವಲ್. ಚಿನ್ ವೈಸ್, ಸೊ ಅದು ಒಂದು ಐಡಲ್ ಶೇಪ್. ಸೊ ನಾವು ಒಂದು ಓವಲ್ ಶೇಪ್ನ ಕ್ರಿಯೇಟ್ ಮಾಡಬೇಕು. ಸೊ ನಾವು ಎಲ್ಲಿ ಕರೆಕ್ಟ್ ಮಾಡ್ತೀವಿ? ಸೊ ನಾವು ಇಲ್ಲಿ ಅವಳಿಗೆ ಹೈಲೈಟ್ ಮಾಡ್ತೀವಿ, ಸೊ ದಟ್ ಸ್ವಲ್ಪ ದೊಡ್ಡ ಆಗಿ ಕಾಣಿಸ್ತದೆ. ಓಕೆನಾ? ಇಲ್ಲಿ ನಾವು ಕಟ್ ಮಾಡ್ತೀವಿ, ಇಲ್ಲಿ ಕರೆಕ್ಟ್ ಮಾಡ್ತೀವಿ, ಸೊ ದಟ್ ಶಾರ್ಟ್ ತೋರಿಸ್ಬೇಕು. ಇಲ್ಲಿ ಕಟ್ ಮಾಡಿದೆ, ಇಲ್ಲಿ ಕಟ್ ಮಾಡಿಲ್ಲ. ಓಕೆನಾ? ಬಟ್ ಇದನ್ನ ಲಿಫ್ಟೆಡ್ ತೋರಿಸ್ಬೇಕು. ಕಾಂಟರ್ ನಾವು ಯೂಶ್ವಲಿ ಎಲ್ಲಿ ಮಾಡ್ತೀವಿ? ಈ ಚಿಪ್ ಬೋನ್ ಇದೆಲ್ಲ ಇಲ್ಲಿಂದ ಹೀಗೆ ಮಾಡ್ತೀವಿ, ಸೊ ದಟ್ ಓವಲ್ ಶೇಪ್ ಥರ ಬರುತ್ತೆ. ಹೈಡ್ ಮಾಡುತ್ತೆ, ನಮ್ಮ ಫ್ಲಾಸ್ನ ಹೈಡ್ ಮಾಡುತ್ತೆ. ಓಕೆನಾ? ಲೈಟ್ ಶೇಡ್ ಯಾವತ್ತಿದ್ರು ನಮ್ಮ ಐಸ್ ಲೈಕ್ ಅದನ್ನ ಪಾಪ್ ಅಪ್ ಆಗಿ ಕಾಣಿಸುತ್ತೆ. ಅದೇ ಕೇಸ್ ಇದರಲ್ಲಿ ಬರುತ್ತೆ. ಲಿಫ್ಟೆಡ್ ಹರ್ ಫೇಸ್ ಆ್ಯಂಡ್ ಈ ಪೋರ್ಷನ್ ಚಿಕ್ಕದಾಗಿ ಕಾಣಿಸುತ್ತೆ, ಇದು ಕಟ್ ಆಗುತ್ತೆ. ಇದು ಹಿಂಗೆ ಬಂದು ಹಿಂಗೆ ಪಾಪ್ ಮಾಡಿದಾಗ ಈ ಪೋರ್ಷನ್ ಶಾರ್ಟ್ ಆಗಿ ಕಾಣಿಸುತ್ತೆ, ಇದು ಶಾರ್ಟ್ ಆಗಿ ಕಾಣಿಸುತ್ತೆ. ಗಾಟ್ ಇಟ್? ಹಾಂ, ಇವಳಿಗೆ ಇಲ್ಲಿ ಜಾಸ್ತಿ ಫ್ಯಾಟ್ನೆಸ್ ಇದೆ. ಸೊ ನಾನು ಇದನ್ನು ಕಟ್ ಮಾಡಿದಾಗ ಹೀಗೆ ಮಾಡಿದಾಗ ನನಗೆ ಓಕೆನಾ? ಇವಳ ಕೇಸಲ್ಲಿ ಆಲ್ರೆಡಿ ಥಿನ್ ಓವಲ್ ಶೇಪ್ ಬರುತ್ತೆ. ಓವಲ್ ಶೇಪ್ ಎಲ್ಲಿ ಬರುತ್ತೆ? ಇಲ್ಲಿ ಬಂದು ಎಂಡ. ಇದು ಇಲ್ಲಿ ನೋಡ್ತಿದ್ದೀರಲ್ಲ, ಈ ಪೋರ್ಷನ್ ನಾನು ಕಾಂಟರ್ ಮಾಡಿದಾಗ, ಇಲ್ಲಿ ನಾನು ಕಾಂಟರ್ ಮಾಡಿದಾಗ ಇದು ಆಟೋಮೆಟಿಕ್ ಆಗಿ ಓವಲ್, ಇಲ್ಲಿ ನಾನು ಕಾಂಟರ್ ಮಾಡಿದಾಗ ಇದು ಆಟೋಮೆಟಿಕ್ ಆಗಿ ಓವಲ್ ಬಂದ್ಬಿಡುತ್ತೆ. ಸೊ ಈಸ್ ಆಲ್ರೆಡಿ ಅವ್ರದ್ದು ಥಿಂಗ್ ಇರೋದ್ರಿಂದ ಇಲ್ಲಿಗೆ ಬರಲ್ಲ, ಇಲ್ಲಿಗೆ ಮಾತ್ರ ಬರುತ್ತೆ. ಓಕೆ, ಓವಲ್, ಸ್ಕ್ವೇರ್, ರೌಂಡ್, ಹಾರ್ಟ್, ರೆಕ್ಟ್ಯಾಂಗಲ್, ಲಾಂಗ್ ಆದರೆ ಹೀಗೆ. ಸೊ ಇಲ್ಲಿ ಕೌಂಟರ್ ನಾನು ಇಲ್ಲಿಗೆ ಬರಲ್ಲ, ಬಿಕಾಸ್ ಶಿ ಇಸ್ ಆಲ್ರೆಡಿ ಶಾರ್ಪ್ ಚೀನ್ ಹೇಗೆ ಮಾಡೋದು ಅಂತ. ರೌಂಡ್ ಇರೋದ್ರಿಂದ ನಾವು ಕಂಪ್ಲೀಟ್ ಓವಲ್ ಮಾಡಬೇಕು.